ಎಲ್ರಿಗೂ ನಮಸ್ಕಾರ. ಬೆಂಗಳೂರಿನಲ್ಲಿ ನೆಲೆಸಿರ್ತಕ್ಕಂಥ ಮಾಜಿ ಸೈನಿಕರು, ವೀರನಾರ್ಯರು, ವಿಡೋಸ್ ಆಫ್ ಎಕ್ಸರ್ಸ್ ಮೆನ್ ಅವ್ರಿಗೆ ಒಂದು ವಿಶೇಷವಾದ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ತಮಗೆಲ್ರಿಗೂ ಗೊತ್ತಿದೆಯೋ ಗೊತ್ತಿಲ್ವೋ, ಕರ್ನಾಟಕ ಲೋಕಾಯುಕ್ತ ಸುಮೋಟೋ ಕೇಸ್ ದಾಖಲಿಸಿರುವಂಥದ್ದು ದಾಖಲೆ ಸಮೇತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಕಚೇರಿಗೆ ಬಂದರೆ ಪ್ರತಿಯೊಂದು ದಾಖಲೆಗಳು ನನ್ನ ಹತ್ರ ಇದೆ. ಸುಮೋಟೋ ಕೇಸ್ನಲ್ಲಿ ಎಗನಿಸ್ಟ್ ಆಗಿ ಅಸಿಸ್ಟೆಂಟ್ ಕಮಿಷನರ್ ಬೆಂಗಳೂರು ನಾರ್ತ್, ಹಾಗೆ ಅಸಿಸ್ಟೆಂಟ್ ಕಮಿಷನರ್ ಬೆಂಗಳೂರು ಸೌತ್, ತಹಸೀಲ್ದಾರ್ ಬೆಂಗಳೂರು ನಾರ್ತ್, ತಹಸೀಲ್ದಾರ್ ಬೆಂಗಳೂರು ಸೌತ್, ತಹಸೀಲ್ದಾರ್ ಕೆಆರ್ಪುರಂ ಬೆಂಗಳೂರು, ತಹಸೀಲ್ದಾರ್ ಯಲಹಂಕ, ತಹಸೀಲ್ದಾರ್ ಆನೇಕಲ್, ಇವರೆಲ್ಲರಿಗೂ ಸುಮೋಟೋ ಕೇಸ್ ದಾಖಲಾಗಿದೆ. ಬಿಕಾಸ್ ಆಫ್ ಮಾಜಿ ಸೈನಿಕರಿಗೆ ಜಮೀನು ನಿವೇಶನಗಳು ಯಾರ್ಯಾರು ಕೊಟ್ಟಿಲ್ಲ, ಅದಕ್ಕೆ ಸುಮೋಟೋಗೆ ಸ್ವಯಂ ಪ್ರೇರಿತವಾಗಿ ಲೋಕಾಯುಕ್ತದವರು ದಾಖಲಿಸಿಕೊಂಡಿದ್ದಾರೆ. ನಾವು ಈ ವಿಚಾರವಾಗಿ ಭೇಟಿ ಮಾಡೋಕ್ಕೆ ಮಾನ್ಯ ಲೋಕಾಯುಕ್ತನ ಭೇಟಿ ಕೂಡ ಮಾಡಿದ್ವಿ, ನಮ್ಮ HMS ನಿಯೋಗ. ಆಗ ಅವರು ಕೇಳಿದ ಪ್ರಶ್ನೆ ಒಂದೇನೆ, ನಿಮ್ಮ ಸೈನಿಕರ ಸ್ಟ್ರೆಂತ್ ಎಷ್ಟು ಅಂತ. ನಾವು ಸುಮಾರು 1,40,000 ಜನ ರಾಜ್ಯಾದ್ಯಂತ ಇದೆ ಅಂತ. ಆದರೆ ಅವರು 1,40,000 ಜನದಲ್ಲಿ ಕೇವಲ 12,000 ಜನ ಸೈನಿಕ ಬೋರ್ಡಲ್ಲಿ ರಾಜ್ಯಾದ್ಯಂತ ಕೊಟ್ಟಿದ್ದಾರೆ. ಇನ್ನು 1,30,000 ಜನ ಎಲ್ಲೋದ್ರು ಅಂತ ಕೇಳಿದ್ರು. ನಮಗೆ ಅದಕ್ಕೆ ಆನ್ಸರೇ ಇರಲಿಲ್ಲ. ಜೊತೆಗೆ ಬೆಂಗಳೂರಿನಲ್ಲಿ ಸುಮಾರು 10,000ಕ್ಕಿಂತ ಹೆಚ್ಚು ಜನ ಮಾಜಿ ಸೈನಿಕರಿದ್ದಾರೆ. ಅವ್ರು ಎಷ್ಟು ಜನ ಅರ್ಜಿ ಹಾಕಿದಾರೋ ಗೊತ್ತಿಲ್ಲ. ಅವರು ಒಂದು ಉದಾಹರಣೆ ಸಹ ಕೊಟ್ಟರು. ನಾವೇನಾದ್ರು ಉದ್ಯೋಗ ಸೇರ್ಕೊಬೇಕಂದ್ರೆ ಒಂದು ಅರ್ಜಿ ಕೊಡಬೇಕಾಗುತ್ತದೆ. ಇವಾಗಂತೂ ಆನ್ಲೈನ್ ಹಾಕ್ಬೇಕಾಗ್ತದೆ. ಆದರೆ ಜಮೀನು ಸೈಟ್ಗೆ ಅಂತ ಅಂದ್ರೆ ನೀವು ಒಂದು ಅರ್ಜಿನೇ ಹಾಕ್ಲಿಲ್ಲ ಅಂದ್ರೆ ನಾನು ಹೇಗೆ ನಿಮಗೆ ಸಪೋರ್ಟ್ ಮಾಡೋದು ಅಂತ ಕೇಳಿದ್ರು. ಅದರಿಂದ ಅವರು ಕೂಡ ನಮಗೆ ಸಲಹೆ ಕೊಟ್ಟರು. ಎಲ್ಲರಿಗೂ ನಿಮ್ಮ ಸಂಘಟನೆ ಮುಖಾಂತರ, ನಂದಂತಲ್ಲ, ಯಾರದೇ ಇರ್ಬೋದು, ಎನಿವನ್, ಆದರೆ ಸಂಘಟನೆ ಮುಖಾಂತರ ಬೇಗನೆ ಅರ್ಜಿ ಹಾಕಿ ಪ್ರತಿಯೊಬ್ಬರು ಅರ್ಜಿ ಹಾಕಿ. ಅರ್ಜಿ ಇಲ್ಲದೆ ಏನು ಮಾಡೋಕ್ಕಾಗಲ್ಲ. ಅರ್ಜಿ ಏನೇನು ಬರಬೇಕು ಅಂತ ಸಂಘದ ಕಚೇರಿ ಇದೆ ವಿಜಯನಗರ ಚಂದ್ರ ಲೇಔಟ್ನಲ್ಲಿ. ಯಾರು ಬೇಕಾದ್ರೂ ಬಂದು ದಾಖಲೆಗಳಿದೆ. ಇದು ಸುಮೋಟೋ ಕೇಸ್ ದಾಖಲೆ. ನಿಮಗೆ ಇನ್ನೊಂದು ವಿಶೇಷವಾಗಿ ಹೇಳ್ತೀನಿ, 2015ರಲ್ಲಿ 23ನೇ ತಾರೀಕು ಲೆಟ್ರು, ಆಶ್ರಯ CR 29/14/15ರಲ್ಲಿ, ದಿನಾಂಕ 23/15ರಲ್ಲಿ ಸುಮಾರು ಬೆಂಗಳೂರಿನಲ್ಲಿ ವಿಶೇಷ ಆಶ್ರಯಗಳಲ್ಲಿ ಕೊಡತಿ, ಬೆಟ್ಟಲ್ಸೂರು, ಗಂಟಿಗಾನಹಳ್ಳಿ, ಬಾಗಲೂರು, ಕೊಂಗಘಟ್ಟ, ಸೋಮನಹಳ್ಳಿ ಇವುಗಳ ವಿವಿಧ ಸರ್ವೆ ನಂಬರ್ಗಳ ವಿಭಾಗವನ್ನು ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ನಿಗಮದ ವತಿಯಿಂದ ಸದರಿ ಜಿಮ್ಮನ್ನು ಈಗಾಗಲೇ ಹಸ್ತಾಂತರ ಮಾಡಿದ್ದು ಅಂತ 2015ರಲ್ಲಿದೆ. ಆದರೆ ನಾವು ಯಾರು ಕೂಡ ಅರ್ಜಿ ಕೊಟ್ಟು ಅದನ್ನು ಫಾಲೋ ಅಪ್ ಮಾಡ್ತಿಲ್ಲ. ಇವಾಗ ಇದು ಈ ಉದ್ದೇಶಕ್ಕಾಗಿ ಪ್ರತಿಯೊಬ್ಬರು ಅರ್ಜಿ ಕೊಟ್ರೆ ನೋಡಿ ಎಷ್ಟು ಜಾಗ ಇದೆ, ಎಷ್ಟು ಜನಕ್ಕೆ ಸೈಟ್ಗಳಾಗ್ಬೋದು ಬೆಂಗಳೂರಿನವ್ರಿಗೆ. ಬಟ್ ನೀವು ಕೊಡ್ಲಿಲ್ಲ ಅಂದ್ರೆ ನಾವೇನು ಮಾಡ್ಲಿಕ್ಕಾಗಲ್ಲ. ಅದಾದ್ಮೇಲೆ ನೋಡಿ, ಇದು ರಾಜೀವ್ ಗಾಂಧಿ ವಸತಿ ನಿಗಮದ ಅಧಿಕೃತ ಲೆಟ್ರು. ಜಿಲ್ಲಾಧಿಕಾರಿಗಳಿಗೆ ಲೆಟರ್ ನಂಬರ್ MD RGR HCL 13 HSA 2014. ಇದು ದಿನಾಂಕ 25/6/14 ಒಂದಿದೆ ಲೆಟ್ರು, 25/6/2015 ಒಂದಿದೆ. ಇದರಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಈಗಾಗಲೇ ಜಮೀನುಗಳನ್ನ ಹಸ್ತಾಂತರ ಮಾಡಿದ್ದು ಅಂತ. ಇದು ರಾಜೀವ್ ಗಾಂಧಿ ವಸತಿ ನಿಗಮದ್ದು, ಇದು ಜಿಲ್ಲಾಧಿಕಾರಿಗಳ ಕಚೇರಿ ಲೆಟರು, ಇದು ಲೋಕಾಯುಕ್ತ ಲೆಟರು. ಹಾಗೆ ಬಹಳ ಮುಖ್ಯವಾಗಿ ನಾವು ಫಾಲೋ ಮಾಡಿದಂತ ಒಂದು ಜಾಗ, ಇದರಲ್ಲಿ ಒಂದು ಬೆಟ್ಟಲ್ಸೂರನ್ನ ನಾವು ಫಾಲೋ ಅಪ್ ಮಾಡಿದೀವಿ, ಗಂಟಕನಹಳ್ಳಿ ಫಾಲೋ ಅಪ್ ಮಾಡಿದೀವಿ. ಅದೇ ರೀತಿ ಇದರಲ್ಲಿ ಕೊಟ್ಟಿದ್ದಾನೆ ಲೆಟರ್ ಕ್ಲಿಯರ್ ಆಗಿ, ಪೂರ್ಣ ಪ್ರಮಾಣದ ಪ್ರಸ್ತಾವನೆಯನ್ನು ಜರೂರಾಗಿ ಸಲ್ಲಿಸಲು ಸೂಚಿಸಿದೆ. ಇಲ್ಲಿ ಕೊಟ್ಟಿದ್ದಾರೆ AC ಯಲಹಂಕದವ್ರು ಕೊಟ್ಟಿದ್ದಾರೆ. ಬಟ್ ನಾವು ಯಾವ್ದು ದಾಖಲೆ ಕೊಡ್ಲಿಲ್ಲ, ಹೇಗೆ ಸಲ್ಲಿಸೋದು? ಪ್ರತಿಯೊಬ್ಬ ಮಾಜಿ ಸೈನಿಕರು ಕೂಡ ಸೈಟ್ಗೆ, ಯಾರು ಸೈಟ್ ಅವಶ್ಯಕತೆ ಇದೆ, ದಯವಿಟ್ಟು ಅವರು ಅದು SSLC ಕರ್ನಾಟಕದಾಗಿರ್ಬೇಕು. ಮಾಸ್ ಕಾರ್ಡ್ ಇದ್ರೆ ದಯವಿಟ್ಟು ಸೇವೆಯಲ್ಲಿರುವಂತರು, ಮಾಜಿ ಸೈನಿಕರು ಹಾಗೂ ವೀರನಾರಿಯರು, ವಿಧವಾ ಪತ್ನಿಯರು ಎಲ್ಲರೂ ಕೂಡ ಈ ಒಂದು ವಿಜಯನಗರದ ಚಂದ್ರ ಲೇಔಟ್ನಲ್ಲಿರುವಂತಹ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಭವನ ಏನಿದೆ ಅಲ್ಲಿ ಎಲ್ಲರೂ ಬಂದು ನಮ್ಮ ಖಜಾಂಚಿಯವರು ತಿರ್ಸಿ ಸರ್, ಅಲ್ಲಿ ನಮ್ಮ ಖಜಾಂಚಿಯವರು ಲಕ್ಷ್ಮಣ್ ಸರ್ ಇರ್ತಾರೆ. ಪ್ರತಿಯೊಬ್ರು ಅದೇ ಕೆಲಸ ನಡೀತಾ ಇದೆ ಈಗ. ದಯವಿಟ್ಟು ಎಲ್ಲರೂ ಕೂಡ ಬನ್ನಿ. ಎಲ್ಲರೂ ಕೂಡ ಬೇಗನೆ, ನಾವು ಈ ವಾರ ಲಾಸ್ಟ್ ಮಾಡ್ಬೇಕು ಅನ್ಕೊಂಡಿದೀವಿ. ಈ ವಾರದೊಳಗೆ ಯಾರ್ಯಾರು ತಂದು ಕೊಡ್ತೀರಿ ಎಲ್ಲರದು ಸಬ್ಮಿಟ್ ಆಗ್ತದೆ, ಪ್ರಾಪರ್ ಚಾನಲ್ ಆಗ್ತದೆ, ಪ್ರಾಪರ್ ಆಗಿ ಫಾಲೋ ಅಪ್ ಮಾಡ್ತಾರೆ, ಸೀನಿಯರ್ ವೈಸ್ ಸೀನಿಯರ್ಟಿ ಆಗ್ತದೆ. ಎಲ್ಲರೂ ಯೋಚನೆ ಮಾಡಿ, ಚಿಂತನೆ ಮಾಡಿ, ಲಾಸ್ಟ್ ಕೊನೆಯ ಅವಕಾಶ ಅನ್ಕೊಳ್ಳಿ. ಯಾರೋ ಮನೆಗೆ ಬಂದು ತಗೊಳ್ಳಿ ಅಂತ ಕೊಡಲ್ಲ, ನಾವೇ ಹೋಗ್ಬೇಕು. ಅದರಿಂದ ನಿಮ್ಮ ಕೊನೆಯ ಅವಕಾಶ ಅನ್ಕೊಳ್ಳಿ. ನಾವು ಅದನ್ನ
ಇವಾಗ ಹೇಳಿದ ತಕ್ಷಣ ಏನೇನೋ ನೆಗೆಟಿವ್ ಥಿಂಕ್ ಮಾಡ್ತೀರಿ, ಅದು ನಿಮಗೆ ವಿವೇಚನೆ ಬಿಟ್ಟ ವಿಚಾರ. ದಾಖಲೆಗಳು ಆಫೀಸಲ್ಲಿ ಸಿಗುತ್ತೆ, ಓದ್ಕೋಬಹುದು, ಬಂದು ಚೆಕ್ ಮಾಡ್ಕೊಬಹುದು. ಸುಮೋಟೋ ಕೇಸ್ ಇದೆ, ಲೋಕಾಯುಕ್ತರು ಬೇಕಾದ್ರೆ ನಿಮ್ಗೆ ಹಂಗೂ ಡೌಟ್ ಇರೋ ಲೋಕಾಯುಕ್ತರ ಸಾಹೇಬ್ರನ್ನೇ ನೋಡ್ಕೊಂಡ್ಬರ್ಬೋದು, ಕೇಳ್ಕೊಂಡ್ಬರ್ಬೋದು. ಯಾಕಂದ್ರೆ ನಾವು ಹೋಗಿ ಈ ದಾಖಲೆಗಳನ್ನೆಲ್ಲ ಲೋಕಾಯುಕ್ತ ಫಾರಂ ಕೂಡ ನಾವು ಲೋಕಾಯುಕ್ತ ಇದೇ ವಿಚಾರಕ್ಕೆ ನಾವು ಕೂಡ ಪಾರ್ಟಿ ಆಗ್ತಾ ಇದೀವಿ. ಅದರಿಂದ ಇವೆಲ್ಲದೂ ಸೇರಿ ಕೊನೆಯ ಅವಕಾಶ ಅನ್ಕೊಂಡಿದ್ದೀವಿ. ಪ್ರತಿಯೊಬ್ರು ಜಮೀನು ಸೈಟ್ಗಾಗಿ ಅರ್ಜಿ ಹಾಕ್ಲೇಬೇಕು ಅಂದ್ರೆ, ಇಲ್ಲ ನಿಮ್ಮ ಇಷ್ಟ, ಬೇಕಾದ್ರೆ ತಗೋಬಹುದು, ಬೇಡಾದ್ರೆ ಬಿಡಬಹುದು, ಅದು ನಿಮ್ಮ ಇಷ್ಟ. ನಮ್ಮ ಏನು ಫೋರ್ಸ್ ಇಲ್ಲ. ನಮ್ಮ ಕರ್ತವ್ಯ ನಾವು ಮಾಡ್ತಾ ಇದ್ದೀವಿ. ಮಾಜಿ ಸೈನಿಕರ ಸಂಘ, ಮಾಜಿ ಸೈನಿಕರಿಗಾಗಿರುವಂತದ್ದು ಎಲ್ಲರಿಗೂ ಗೊತ್ತಿದೆ. ಇಲ್ಲಿ ಯಾವುದೇ ಹಣಕಾಸಿನ ವ್ಯವಹಾರಗಳಿಲ್ಲ. ಒನ್ಲಿ ಫಾರ್ ನಿಮ್ಗೆಲ್ಲ ಗೊತ್ತಿರುವಂತದ್ದು ಸಾಮಾನ್ಯ ಮೆಂಬರ್ಶಿಪ್ ಅಂತ ಇರ್ಬೋದು, ಬಿಟ್ರೆ ಬೇರೆ ಯಾವುದೇ ಕೂಡ ನಮ್ಮಲ್ಲಿ ವ್ಯವಸ್ಥೆ ಇಲ್ಲ. ದಯವಿಟ್ಟು ಯಾಕಂದ್ರೆ ಮೀಟಿಂಗ್ ಅದನ್ನು ಕೂಡ ಮೀಟಿಂಗ್ ಮಾಡ್ತೀವಿ, ನಾವು ಮೀಟಿಂಗ್ ಅಲ್ಲಿ ಚರ್ಚೆ ಮಾಡ್ತೀವಿ, ಡಿಸೈಡ್ ಏನಾದ್ರೂ ಮೀಟಿಂಗ್ ಅಲ್ಲಿ ನಡೀತದೆ. ಅದರಿಂದ ದಯವಿಟ್ಟುಗಳು ಇದು ಈ ದಾಖಲಾತಿಗೆ ಕೊನೆಯ ಅವಕಾಶ ಸಿಕ್ಕಿರೋದ್ರಿಂದ, ಲೋಕಾಯುಕ್ತ ಸುಮೋಟೋ ಕೇಸ್ ಇರೋದ್ರಿಂದ ನಿಮ್ಗೆ ನಿವೇಶನ ಸಿಗುವಂತ ಹಕ್ಕು ಇರುತ್ತದೆ, ರೈಟ್ಸ್ ಇರ್ತದೆ. ದಯವಿಟ್ಟು ಬೇಗನೆ ಬಂದು ನಿಮ್ಮ ಸೈಟ್ಗಾಗಿ ಅರ್ಜಿಯನ್ನ ಸಲ್ಲಿಸಿ. ಜೈ ಹಿಂದ್, ಜೈ ಕರ್ನಾಟಕ. ಡಾಕ್ಟರ್ ಶಿವಣ್ಣ, ರಾಜ್ಯಾಧ್ಯಕ್ಷರು, ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ.